ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಇವತ್ತೊಂದು ಹೊಸ ವೀಡಿಯೋದಲ್ಲಿ ಬರ್ತಾ ಇದ್ದಾನೆ. ಯಾಕಂತ ಕೇಳಿದರೆ, ನಿಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜಸ್ಗಳು ಎಲ್ರಿಗೂ ಸಿಗುತ್ತೆ, ರೆಸ್ಪೆಕ್ಟಿವ್ ಆಫ್ ಯುವರ್ ಕ್ಯಾಟಗರಿ. ನೀವು ಟಾಪ್ 20 ಇಂಜಿನಿಯರಿಂಗ್ ಕಾಲೇಜಸ್ ಆಫ್ ಕರ್ನಾಟಕ ಅಂತ ಹೇಳಿದರೆ ಎಲ್ಲರೂ ಇದು ಮಾಡ್ತಾರೆ, ಒನ್ ಅಪ್ ಆ್ಯಂಡ್ ಡೌನ್ ಅಷ್ಟೇ. ಕೆಲವೊಂದಿಷ್ಟು ಕಾಲೇಜ್ಗಳು ಅಪ್ ಆಗುತ್ತೆ, ಕೆಲವೊಂದಿಷ್ಟು ಕಾಲೇಜ್ಗಳು ಡೌನ್ ಆಗುತ್ತೆ. 20-25 ಕಾಲೇಜಸ್ವರೆಗೆ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಸರ್, ನಾನಿವಾಗ ಮೋರ್ ದೆನ್ 50,000 ರ್ಯಾಂಕ್ ಬರ್ತಾ ಇದ್ದೇನೆ, 1 ಲ್ಯಾಕ್ವರೆಗೂ ನನ್ನ ರ್ಯಾಂಕ್ ಬರ್ತಾ ಇದೆ ಸರ್. ಆವಾಗ ನಾನು ಯಾವ ಕಾಲೇಜ್ಗಳನ್ನ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ. ಓಕೆ, ಸೊ ಇದು ನಾನು ಇವಾಗಲೇ ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸು, ಈ ಕಾಲೇಜಸ್ಗಳು ಆರ್ಡರಲ್ಲಿಲ್ಲ, ನಾನು ರ್ಯಾಂಡಮ್ ಆಗಿ ಇದು ಮಾಡ್ತಾ ಇದ್ದೇನೆ ಇವಾಗ ಸದ್ಯಕ್ಕೆ. ಇವಾಗ ಏನು ಮಾಡ್ತಾ ಇದ್ದೇನೆ, ಎವ್ರಿ ಕಾಲೇಜಸ್ಗೆ ನಾವು ವಿಸಿಟ್ ಮಾಡ್ತಾ ಇದ್ದೇನಲ್ಲ, ಆ ಕಾಲೇಜಸ್ಗಳನ್ನು ಎಲ್ಲ ರಿವ್ಯೂಸ್ಗಳನ್ನು ತೊಗೊಂಡು ಈ ಕಾಲೇಜಸ್ಗಳನ್ನು ಕೂಡ ನಿಮಗೆ ಆರ್ಡ್ರಲ್ಲಿ ಇದು ಮಾಡ್ತೇನೆ. ಯಾಕೆ ಕೇಳಿದರೆ ಸ್ಟೂಡೆಂಟ್ಸು, ನಿಮ್ಗೆ ಏನಾಗುತ್ತೆ ಇಂಜಿನಿಯರಿಂಗಲ್ಲಿ, ನೀವು ಒಂದು ಫಾರ್ ಎಕ್ಸಾಂಪಲ್ ನಿಮ್ಮದು 70,000 ರ್ಯಾಂಕ್ ಇದೆ ಅಂತ ಅಂದ್ಕೊಂಡ್ರೆ, ನೀವು 50 ಕಾಲೇಜಸ್ ಹಾಕಿದರೆ ನಿಮ್ಗೆ ಸಿಗೋದು ಒಂದು ಕಾಲೇಜ್. ಅದಕ್ಕೆ ನೀವು ಕಾಲೇಜನ್ನು ಹಾಕುವಾಗ ಸುಮ್ಮನೆ ಟಾಪ್ 50 ಕಾಲೇಜ್ ಅಂತ ತೊಗೊಂಡು ಅದನ್ನು ಹಾಕೋದಲ್ಲ. ಯಾಕೆ ನಾನು ಈ ಕಾಲೇಜನ್ನು ಮೇಲ್ಗಡೆ ಇಡಬೇಕು, ಯಾಕೆ ಈ ಕಾಲೇಜನ್ನು ಕೆಳಗಡೆ ಇಡಬೇಕು, ಈ ಕಾಲೇಜ್ನ ಪ್ರಯಾರಿಟಿ ಮೇಲ್ಗಡೆ ಯಾಕೆ ಇಡಬೇಕು ಅಂತ ನಾನು ಹೇಳ್ತೇನೆ. ಯಾಕಂದರೆ ಇಲ್ಲಿ ಪ್ಲೇಸ್ಮೆಂಟ್ ಹೇಗಿದೆ, ಫ್ಯಾಕಲ್ಟಿ ಹೇಗಿದೆ, ರಿವ್ಯೂಸ್ ಹೇಗಿದೆ. ಅವಾಗ ಏನಾಗುತ್ತೆ, ನಿಮಗೆ ಸಾಫ್ಟ್ವೇರ್ ನಿಮಗೆ ಕಾಲೇಜನ್ನು ಅಲಾಟ್ ಮಾಡುವಾಗ ಟಾಪ್ ಟು ಬಾಟಮ್ ಬರುತ್ತೆ. ಆವಾಗ ನಿಮಗೆ ಈ ಕಾಲೇಜನ್ನು, ಅಂದರೆ ಒಂದು ಕಾಲೇಜ್ ಇದೆ XYZ ಅಂತ, ಆ ಕಾಲೇಜ್ ಒಳ್ಳೇದಿದ್ದು ಕೂಡ ನೀವು ಕೆಳಗಡೆ ಹಾಕಿದರೆ, ಯಾವುದೋ ಒಂದು ಎ ಕಾಲೇಜ್ ಅಂತ ಇದೆ, ಅದು ಸ್ವಲ್ಪ ಅದಕ್ಕಿಂತ ಬೆಟರ್ ಇಲ್ಲ, ಅದು ನೀವು ಮೇಲ್ ಹಾಕಿದರೆ ನಿಮ್ಗೆ ಆ ಕಾಲೇಜ್ ಅಲಾಟ್ ಆದರೆ ನಿಮ್ಮ 4 ಇಯರ್ಸ್ ಅದೇ ಕಾಲೇಜಲ್ಲಿ ಇದಾಗಬೇಕು. ಅಲ್ಲಿ ಪ್ಲೇಸ್ಮೆಂಟ್ ಹೇಗಿದೆ ಗೊತ್ತಿಲ್ಲ, ನೀವು ಟಾಪ್ 50 ಇಂಜಿನಿಯರಿಂಗ್ ಕಾಲೇಜ್ ಅಂತ ತೊಗೊಂಡು ಸುಮ್ಮನೆ ರ್ಯಾಂಡಮ್ ಆಗಿ ಎಂಟ್ರಿ ಮಾಡಬಾರ್ದು. ಓಕೆ, ಸೊ ಕೆಲವೊಂದು ಕಾಲೇಜ್ ಏನಾಗುತ್ತೆ, ಆಲ್ಮೋಸ್ಟ್ ಈಕ್ವಲ್ ಆಗುತ್ತೆ, ಬಟ್ ಆ ಕಾಲೇಜ್ಗಳ ಆರ್ಡ್ರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಈವನ್ ಬ್ರ್ಯಾಂಚು, ನಾನು ನಿಮ್ಗೆ ಹೇಳೋದು, ಬ್ರ್ಯಾಂಚು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬ್ರ್ಯಾಂಚನ್ನು ಕೂಡ ಎಂಟ್ರಿ ಮಾಡುವಾಗ ನೋಡಿಕೊಂಡು ಬ್ರ್ಯಾಂಚನ್ನು ಎಂಟ್ರಿ ಮಾಡಿ, ಆಯಿತಾ. ಸೊ ಅದಕ್ಕಿಂತ ಮುಂಚೆ ಯಾರಿಗಾದರೂ ನಮ್ಮ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ 1-to-1 ಪರ್ಸನಲ್ ಕೌನ್ಸಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 1,499 ರೂಪೀಸ್ ಫೀಸ್ ಇರುತ್ತೆ ನಿಮಗೆ. ಬೋತ್ ಕಾಮಿಡ್ ಆ್ಯಂಡ್ KCET ಆದರೆ 2,499 ರೂಪೀಸ್ ಇರುತ್ತೆ. ಟಿಲ್ ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋರು ಕೂಡ ನಮ್ಮ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ಪ್ಲಸ್ ನಿಮಗೆ ನಿಮ್ಮ ಪ್ರಿಫರ್ಡ್ ಬ್ರಾಂಚಿಗೆ ಸರಿಯಾಗಿ, ಪ್ರಿಫರ್ಡ್ ಕಾಲೇಜಿಗೆ ಸರಿಯಾಗಿ ಆಪ್ಷನ್ ಎಂಟ್ರಿ ಹೇಗೆ ಮಾಡ್ಬೋದು ಅನ್ನೋದನ್ನು 1-to-1 ಓವರ್ ದ ಫೋನ್ ಕಾಲ್ 1-to-1 ಪರ್ಸನಲ್ ಗೈಡೆನ್ಸನ್ನು ಕೊಡ್ತೇವೆ. ನೀವು ಅದನ್ನು ಆಪ್ಷನ್ ಎಂಟ್ರಿ ಮಾಡಿದರೆ ಸರಿ. ಓಕೆ, ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಹೆಚ್ಚು ಸೀಟ್ಸ್ಗಳಿಲ್ಲ, ಲಿಮಿಟೆಡ್ ಸೀಟ್ಸ್ಗಳು, ಆದಷ್ಟು ತುಂಬ ಸೀಟ್ಸ್ಗಳು ಫುಲ್ ಆಗಿದೆ, ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಸೊ ಈ ಒಂದು ವೀಡಿಯೋದಲ್ಲಿ ನಾನು ಮೊದಲೇ ಹೇಳ್ತಾ ಇದ್ದೇನೆ, ದಿಸ್ ಈಸ್ ನಾಟ್ ಇನ್ ಆರ್ಡರ್ ಸ್ಟೂಡೆಂಟ್ಸು. ನಾನು ಆರ್ಡ್ರಲ್ಲಿ ಕೊಡ್ತಾ ಇಲ್ಲ, ಎಲ್ಲ ಕಾಲೇಜಿಗೂ ವಿಸಿಟ್ ಮಾಡ್ತಾ ಇದ್ದೇನೆ. ಈ ಕಾಲೇಜಲ್ಲಿ ಕೆಲವೊಂದು ಕಾಲೇಜಿಗೆ ವಿಸಿಟ್ ಆಗಿದೆ, ಸೊ ಅದನ್ನು ಆರ್ಡ್ರಲ್ಲಿ ಕೊಡ್ತೇನೆ ನಾನು, ಎಲ್ಲಿ ನಮ್ಮ ಕೌನ್ಸಿಲಿಂಗ್ ಗ್ರೂಪಲ್ಲಿ. ಅದರಲ್ಲೂ ಕೂಡ ನಾವು ಏನು ಮಾಡ್ತೇನೆ, ಕೆಲವೊಂದಿಷ್ಟು ಕಾಲೇಜ್, ಫಾರ್ ಎಕ್ಸಾಂಪಲ್ ನಿಮ್ಗೊಂದಿಷ್ಟು ಕಾಲೇಜ್ಗಳು ಬರುತ್ತೆ. ಈಗ ACS, AMC, APS ಅಂತ ಅಂದ್ಕೊಳ್ಳಿ. ಸರ್, ಇದರಲ್ಲಿ ಯಾವುದನ್ನು ಮೇಲೆ ಇಡಬೇಕು, ಯಾಕೆ ಇಡಬೇಕು, ಯಾಕೆ ನಾವು AMC ಮೇಲೆ ಇಡಬೇಕು ಅಥವಾ APSನ ಮೇಲೆ ಇಡಬೇಕು, ವಾಟ್ ಈಸ್ ದ ರೀಸನ್? ಇದೆಲ್ಲದಕ್ಕೂ ನಾನು ರೀಸನ್ ಕಂಪೇರ್ ಮಾಡಿ, ನಾನು ಈ 3 ಕಾಲೇಜ್ ಇದೆ, ಇದು ಟಾಪ್ 40, 41, 42 ಎಕ್ಸಾಂಪಲ್ಲು, ಯಾವುದನ್ನು 41 ಇರಬೇಕು, ಯಾವುದನ್ನು 42 ಇಡಬೇಕು. ಯಾಕಂದರೆ ಒಂದು ಮಿಸ್ಟೇಕ್, ನೀವು ಒಂದು ಕಾಲೇಜ್ ಮೇಲೆ ಹೋಗಿ ಇನ್ನೊಂದು ಕಾಲೇಜ್ ಕೆಳಗಡೆ ಹೋದರೆ ನಿಮ್ಗೆ ಯಾವ ಕಾಲೇಜ್ ಸಿಗಬೇಕು ಅದು ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಇದೆಲ್ಲ ನಮ್ಮ ಕೌನ್ಸಿಲಿಂಗ್ ಗ್ರೂಪಲ್ಲಿ ನಾನು ಹೇಳಿಕೊಡ್ತೇನೆ, ಆಯಿತಾ. ಸೊ ಇದಿವಾಗ ನೋಡಿ, ಇದು ಯಾವುದು ಫಸ್ಟೇ ಹೇಳ್ತಾ ಇದ್ದೇನೆ, ದಿಸ್ ಈಸ್ ನಾಟ್ ಇನ್ ಆರ್ಡರ್. ನಾನೊಂದು 25 ಕಾಲೇಜಸನ್ನು ಕೊಡ್ತೇನೆ, ದೋಸ್ ಆರ್ ಹ್ಯಾವಿಂಗ್ ಅ ರ್ಯಾಂಕ್ ಅಬೋವ್ 40K, ಬಿಲೋ 1 ಲ್ಯಾಕ್. ಈಗ ನೋಡಿ, ಮ್ಯಾಂಗ್ಳೂರಲ್ಲಿ ಅಂದರೆ ಬ್ಯಾಂಗ್ಳೂರನ್ನೇ ಪ್ರಿಫರ್ ಮಾಡ್ತಾ ಇದ್ದವರು ಬ್ಯಾಂಗ್ಳೂರಿಗೆ ಹೋಗಿ, ಮ್ಯಾಂಗ್ಳೂರಲ್ಲಿ ಆದರೆ MIT ಇದೆ, MIT. ಓಕೆ, ಮ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್, MIT, ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಸೆಕೆಂಡ್ ಒನ್ ಬ್ಯಾಂಗ್ಳೂರಲ್ಲಿ ಜ್ಯೋತಿ ಇದೆ, ನಾನು ಆಲ್ರೆಡಿ ಹೇಳಿದ್ದೇನೆ, ದಿಸ್ ಈಸ್ ನಾಟ್ ಇನ್ ಆರ್ಡರ್. ಜ್ಯೋತಿ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರಲ್ಲಿದೆ. ಥರ್ಡ್ ಒನ್ CMR ಯೂನಿವರ್ಸಿಟಿ, CMR ಯು ಅಂತ ಹೇಳಿದ್ರೆ CMR ಯೂನಿವರ್ಸಿಟಿ. ಫೋರ್ತ್ ಒನ್ ಬಂದುಬಿಟ್ಟು ATME, ಇದು ಮೈಸೂರಲ್ಲಿರೋದು. ನಾನು ಎಲ್ಲದನ್ನು ತೊಗೊಂಡಿದ್ದೇನೆ, ಕರ್ನಾಟಕದ ಎಲ್ಲದನ್ನು ತೊಗೊಂಡಿದ್ದೇನೆ, ನಾಟ್ ಓನ್ಲಿ ಫ್ರಮ್ ಬ್ಯಾಂಗ್ಳೂರು. ನಾನು ಎಲ್ಲದನ್ನು ತೊಗೊಂಡಿದ್ದೇನೆ, ಮೈಸೂರು ತೊಗೊಂಡಿದ್ದೇನೆ, ಮ್ಯಾಂಗ್ಳೂರು ತೊಗೊಂಡಿದ್ದೇನೆ, ಎಲ್ಲದನ್ನು ತೊಗೊಂಡಿದ್ದೇನೆ, ಆಯಿತಾ. ಫಿಫ್ತ್ ಒನ್ ಬಂದುಬಿಟ್ಟು ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಈಸ್ಟ್ ವೆಸ್ಟಲ್ಲಿ 3 ಇದೆ ಸ್ಟೂಡೆಂಟ್ಸು. ಈಸ್ಟ್ ವೆಸ್ಟಲ್ಲಿ ನಿಮಗೆ 3 ಇದೆ, ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇನ್ನೊಂದು ಈಸ್ಟ್ ಪಾಯಿಂಟ್ ಅಂತಿದೆ. ಓಕೆ, ಇದು ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇದೆಲ್ಲದು ಏನು ಹೇಳ್ತಾರೆ, ಕಾನ್ಸಿಕ್ಯೂಟಿವಲ್ಲಿ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ, ಬೇರೆ ಬೇರೆ ರ್ಯಾಂಕಲ್ಲಿ ಬರುತ್ತೆ. 6ನೇದು ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇನ್ಸ್ಟಿಟ್ಯೂಟ್ ಆಫ್ ಟೆಕ್. 7ನೇದು ಬಂದುಬಿಟ್ಟು ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ದಿಸ್ ಈಸ್ ನಾಟ್ ಇನ್ ಆರ್ಡರ್, ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. 8ನೇದು ಬಂದುಬಿಟ್ಟು APS. 9ನೇದು ACS, 10ನೇದು AMC. ಇದೆಲ್ಲ ಕಾಲೇಜ್ಗಳನ್ನು ನೀವು ಎಂಟ್ರಿ ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ AJ ಮ್ಯಾಂಗ್ಳೂರಲ್ಲಿ AJ ಇದೆ, AJ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮ್ಯಾಂಗ್ಳೂರ್, ಆಯಿತಾ. ಅದಾದಮೇಲೆ ನಿಮಗೆ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ನೆಕ್ಸ್ಟು ಅಲೈನ್ಸ್ ಯೂನಿವರ್ಸಿಟಿ, ಅಲೈನ್ಸ್.
ಅಲಯನ್ಸ್ ಯೂನಿವರ್ಸಿಟಿ, ಸರಿನಾ. ನೆಕ್ಸ್ಟು ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಹಾಸನ, ರಾಜೀವ್ ಗಾಂಧಿ ಹಾಸನದಲ್ಲಿರೋದಿದು, ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಹಾಸನ, ಬ್ಯಾಂಗ್ಳೂರಲ್ಲ ಇದು, ಹಾಸನದ್ದು, ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಹಾಸನ. ದೆನ್ ಗೀತಮ್ ಸ್ಕೂಲ್ ಆಫ್ ಟೆಕ್ನಾಲಜಿ, ಗೀತಮ್ ಸ್ಕೂಲು ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಸ್ಕೂಲ್ ಬ್ಯಾಂಗ್ಳೂರಲ್ಲಿ ಬರುತ್ತಿದ್ದು. ಅದಾದ ನಂತರ 16th ಒನ್ KNSIT, 17th ಒನ್ KSIT, 18th ಒನ್ ಏಟ್ರಿಯಾ, 19th ಒನ್ ಸಾಯಿ ವಿದ್ಯಾ, 20th ಒನ್ ಡಾನ್ ಬಾಸ್ಕೋ, ಏಟ್ರಿಯಾ ಡಾನ್ ಬಾಸ್ಕೋ. 19th ಒನ್ ಗೋಪಾಲನ್ ಅಂತಿದೆ, ನೀವು ಅದನ್ನು ಆ್ಯಡ್ ಮಾಡ್ಬೋದು. KNSIT, KSIT, ಏಟ್ರಿಯಾ, ಸಾಯಿ ವಿದ್ಯಾ, ಡಾನ್ ಬಾಸ್ಕೋ. 21st ಒನ್ನು ನಿಮ್ಮ ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. 22nd ಒನ್ ಕಲ್ಪತರು ಬ್ಯಾಂಗ್ಳೂರಲ್ಲ, ಓಕೆ, ಕಲ್ಪತರು. 23rd ಒನ್ RR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. 24th ಒನ್ನು ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, RRCE, ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್. 25th ಒನ್ ಟಿ ಜಾನ್. 26th ಒನ್ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಇದರಲ್ಲಿ ಬರುತ್ತೆ, ಕೊಡಗಿನಲ್ಲೇ ಬರುತ್ತೆ, ಕೂರ್ಗ್. 27th ಒನ್ ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. 28th ಒನ್ KS ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್, ಇದು ಕೂಡ ಓಕೆ ಆಯಿತಾ. ಸೊ ಇದು 28th ಒನ್. ಸೊ ಇದೆಲ್ಲ ಇದು ನಿಮಗೆ 1 lakh ಬಿಲೋನೇ ಅಂತಲ್ಲ, 1 lakh ಮೇಲೂ ಕೂಡ ಹೋಗಿದೆ ಇದೆಲ್ಲ ಕಾಲೇಜಲ್ಲಿ. ಓನ್ಲಿ ನೀವು 1 lakhಗೆ ಸ್ಟಾಪ್ ಆಗಬೇಡಿ. ಸೊ ಇದು ಬಿಟ್ಟು ಮತ್ತು ನಿಮಗಿದೆ, ಈಗ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ ಬ್ಯಾಂಗ್ಳೂರಲ್ಲಿ, ಸಹ್ಯಾದ್ರಿ ಅದು ಒಳ್ಳೆ ಕಾಲೇಜು, ಇಲ್ಲಿ ಬರೋದಿಲ್ಲ, ಅಂದರೆ ಏನು ಹೇಳ್ತಾರೆ 29th ಬರೋದಿಲ್ಲ ಸಹ್ಯಾದ್ರಿ. ಬಟ್ ನಾನು ಆಲ್ರೆಡಿ ಹೇಳಿದ್ದೇನೆ, ಇದು ಆರ್ಡ್ರಲ್ಲಿ ಇಲ್ಲ ಅಂತ ಹೇಳಿದ್ದೇನೆ. 30th ಒನ್ ಶ್ರೀ ಮಧ್ವವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಇದು ಬರೋದು ನಿಮ್ಮ ಉಡುಪಿಯಲ್ಲಿ. ಓಕೆ, ಸೊ ಇದಿಷ್ಟು 30 ಕಾಲೇಜಸನ್ನು ಕೊಟ್ಟಿದ್ದಾನೆ. ಇದು ಬಿಟ್ಟು ಇನ್ನೂ ಕಾಲೇಜಸ್ಗಳಿದೆ. ಇದು 40K to 1 lakh, 40K to 1 lakh ಅಂತಲ್ಲ, ನಿಮಗೆ 40K ಇಂದ ಇದು 1,30,000 40,000ವರೆಗೂ ಹೋಗುತ್ತೆ, ಆಯಿತಾ. ಇದ್ರ ಜೊತೆ ಇನ್ನೂ ತುಂಬ ಕಾಲೇಜಸ್ಗಳಿದೆ, ಇನ್ನೂ 20 ಕಾಲೇಜಸ್ಗಳನ್ನು ಆ್ಯಡ್ ಮಾಡ್ಬೋದು. ಬಟ್ ಇದು ಯಾವುದು ಆರ್ಡ್ರಲ್ಲಿಲ್ಲ, ಇದನ್ನು ರ್ಯಾಂಡಮ್ ಆಗಿ ಬರ್ತಿದ್ದೇನೆ. ಓಕೆ, ಸೊ ನೀವೀಗ ಇದೇ ಆರ್ಡ್ರಲ್ಲಿ ಬರೀತಾ ಹೋಗಬೇಡಿ, ನಾನು ಜಸ್ಟ್ ಒಂದು 30 ಕಾಲೇಜಸ್ಗಳನ್ನು ನಿಮಗೆ ರೆಫರ್ ಮಾಡಿದ್ದೇನೆ. ಓಕೆ, ಸೊ ಇದೇ ರೀತಿ ನಿಮಗೆ ಎಷ್ಟೇ ರ್ಯಾಂಕ್ ಬರಲಿ, ಬಿಲೋ 1 lakh ಇದ್ದರೆ ಅಥವಾ 1,50,000 ಇದ್ದರೂ ಕೂಡ ನಿಮಗೆ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ, ನೀವು ಟೆನ್ಷನ್ ತೊಗೊಳ್ಳೋದು ಬೇಡ. ಆ್ಯಂಡ್ ನಿಮ್ಮ ಮತ್ತೊಂದು ಹೇಳ್ತಾರೆ, ನಿಮ್ಗೆ ಯಾಕೆ ಈ ಆಪ್ಷನ್ ಎಂಟ್ರಿ ಇಂಪಾರ್ಟೆಂಟ್ ಆಗುತ್ತೆ ಕೇಳಿದರೆ, ನೀವು ಮೈಟ್ ಅಂತ ಒಂದು ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು, CS ಆಗ್ತೀರಾ, ಆಮೇಲೆ ಫಾರ್ ಎಕ್ಸಾಂಪಲ್ SKIT CS ಆಗ್ತೀರಾ, AJ CS ಆಗ್ತೀರಾ. ನಿಮಗೆ ಫಸ್ಟ್ ರೌಂಡಲ್ಲಿ ಈ ಕಾಲೇಜ್ ಅಲಾಟ್ ಆದರೆ ಇದ್ರ ಕೆಳಗಡೆ ಇರೋದೆಲ್ಲ ಡಿಲೀಟ್ ಆಗೋಗುತ್ತೆ. ನೀವು ಆಪ್ಷನ್ ಎಂಟ್ರಿಯಲ್ಲಿ ಏನು ಮಾಡ್ತಾರೆ, MIT CS ಆಗ್ತೀರಾ, ಆಮೇಲೆ ಎಲ್ಲದನ್ನು ಹಾಕಿ ಆದಮೇಲೆ ಲಾಸ್ಟಿಗೆ MIT IS ಹಾಕ್ತೀರಾ ಇಲ್ಲೆಲ್ಲೋ, ಆಯಿತಾ. ಆವಾಗ ಇದಿಷ್ಟು ಡಿಲೀಟ್ ಆಗುತ್ತೆ. ನೀವು ಯಾಕಂದರೆ ಚಾಯ್ಸ್ 2 ಮಾಡ್ತೀರಾ, ಇದಿಷ್ಟು ಡಿಲೀಟ್ ಆದರೆ ಈ ಒಂದು ಯು ಮೈಟ್ ಹ್ಯಾವ್ ಅಪಾರ್ಚುನಿಟಿ ಟು ಗೆಟ್ IS ಇನ್ ಮೈಟಲ್ಲಿ ISಗೆ ಅಪಾರ್ಚುನಿಟಿ ಇದ್ದರೂ ಕೂಡ ನೀವು ಮಿಸ್ ಮಾಡ್ತೀರಾ. ಅದಕ್ಕೋಸ್ಕರ ಅಂತ ಹೇಳೋದು ನಿಮ್ಮದು ಆಪ್ಷನ್ ಎಂಟ್ರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಟಾಪ್ 30 ಕಾಲೇಜಸ್, ಐ ಮೀನ್ ಟು ಸೇ ಟಾಪ್ 30 ಅಂತ ಹೇಳಿದ್ರೆ ನಿಮಗೆ ನಿಮ್ಮ ರ್ಯಾಂಕ್ ಮೋರ್ ದ್ಯಾನ್ 40K ಅಥವಾ ಮೋರ್ ದ್ಯಾನ್ 50K ಇದ್ದು ನಿಮ್ಮ ರ್ಯಾಂಕ್ 1,20,000 ಅಥವಾ 1,40,000ವರೆಗೂ ಇದ್ದರೂ ಕೂಡ ಇದಿಷ್ಟು ಕಾಲೇಜನ್ನು ಇದು ಮಾಡ್ಬೋದು. ಈ ಸಹ್ಯಾದ್ರಿಗೆಲ್ಲ 1 lakh ಹೋಗೋದಿಲ್ಲ, 40-50,000 ಒಳಗಡೆ ನಿಂತ್ಕೊಳ್ಳುತ್ತೆ, 40,000 ಒಳಗಡೆ ನಿಂತ್ಕೊಳ್ಳುತ್ತೆ. ಕೆಲವೊಂದು ಕಾಲೇಜುಗಳು 50-60,000 ಒಳಗಡೆ ನಿಂತ್ಕೊಳ್ಳುತ್ತೆ, ಕೆಲವೊಂದು ಕಾಲೇಜುಗಳು ಅಪ್ ಟು 1 lakh 1,20,000 ಒಳಗಡೆ ಹೋಗುತ್ತೆ. ಇದಿಷ್ಟು ಲಿಸ್ಟ್. ಓಕೆ, ಸೊ ಇದು ಬಿಟ್ಟು ಎಕ್ಸ್ಟ್ರಾ ಕಾಲೇಜಸ್ಗಳಿದೆ, ಇದನ್ನು ಯಾವ ಆರ್ಡ್ರಲ್ಲಿ ಹಾಕಬೇಕು, ನಾನು ಯಾವ ಬ್ರಾಂಚನ್ನು ಹೇಗೆ ಹಾಕಬೇಕು, ಅದೆಲ್ಲದನ್ನು ಕೂಡ ನಮ್ಮ ಕೌನ್ಸಿಲಿಂಗ್ ಗ್ರೂಪಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ದರೆ ಈ ನಂಬರ್ಗೆ ಮೆಸೇಜ್ ಹಾಕಿ, ಲಿಮಿಟೆಡ್ ಸೀಟ್ಸ್, ಆದಷ್ಟು ಬೇಗ ಜಾಯ್ನ್ ಆಗಿ, ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡಬೇಕು, ಅದನ್ನು ಮಾಡಬೇಡಿ. ಯಾಕಂತ ಕೇಳಿದರೆ ಈಗ KEA ಕಡೆಯಿಂದ ಬರುವಂಥ ಯಾವೇ ನೋಟಿಫಿಕೇಷನ್ ಇದ್ದರೂ ಕೂಡ ಅದನ್ನು ನಾನು ನಿಮಗೆ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೇನೆ. ಪ್ಲಸ್ ಫರ್ದರ್ ನೀವು ಏನು ಪ್ರಾಸೆಸ್ ಮಾಡಬೇಕು ಅದನ್ನು ಕೂಡ ನಿಮಗೆ ಸಜೆಸ್ಟ್ ಮಾಡ್ತೇವೆ. ಓಕೆ, ಸೊ ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ಸುಮ್ಮನೆ ನಿಮಗೆ ಕಟ್ ಆಫ್ ರ್ಯಾಂಕನ್ನು ಕೊಟ್ಕೊಂಡು ಅಥವಾ ಕಾಲೇಜ್ ವೆಬ್ಸೈಟಿಂದ ಅದನ್ನು ತೆಗೆದು ಇಷ್ಟಾಗಿದೆ ಅಷ್ಟಾಗಿದೆ ಅಂತ ಸುಮ್ಮನೆ ನಾವು ಹೇಳೋದಿಲ್ಲ. ಎಲ್ಲದನ್ನು ಕೂಡ ಆನ್ ಕ್ಯಾಂಪಸ್ ಹೋಗಿ ವಿಸಿಟ್ ಮಾಡಿ ಅಲ್ಲಿನ ಇದನ್ನು ತೆಗೆದು ರಿವ್ಯೂಸನ್ನು ತೆಗೆದು ನಿಮ್ಗೆ ಹೇಳೋದು. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಯಾರಿಗೆ ನೀಡಿದೆ ಅವ್ರ ಜೊತೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಬರ್ತೇನೆ. ಅಲ್ಲಿಯವರೆಗೆ ನಾನು ಸೈನ್ ಆಫ್ ಆಗ್ತಾ ಇದ್ದೇನೆ. ನಿಖಿಲೇಶ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.